ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಆ್ಯಕ್ಚುಲಿ ನಾನು ಉದಯ್ ಗೌಡ ಅಂದ್ಬಿಟ್ಟು NSU ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಇಂಡಿಯಾದು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಪ್ರೆಸೆಂಟು. ಸರ್ ಪ್ರಶ್ನೆ ಏನಂದರೆ, ನೀವು ಕತ್ತಿ ಫ್ಯಾಮಿಲಿಗೂ ಮತ್ತು ಜಾರಕಿಹೊಳಿ ಫ್ಯಾಮಿಲಿಗೂ ಒಳ್ಳೆ ಸಂಬಂಧ ಇತ್ತು. ಆದರೆ ಈಗ ಯಾವ ಥರ ಆಗಿದೆ ಅಂದರೆ, ನೀವು ಅವ್ರನ್ನ ಮನೆಗೆ ಕಳಿಸ್ತೀನಿ ಅನ್ನೋ ಒಂದು ವೈರತ್ವ ಬಂದುಬಿಟ್ಟಿದೆಯಲ್ಲ, ಅದು ಒಂದು ಆರೋಪ ಬಂದಿದೆ. ಇದು ಎಷ್ಟು ಮಟ್ಟಿಗೆ ನಿಜ? ಹೌದಾ? ನೀವು ಇದನ್ನು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಯಾವಾಗ ಯಾರ್ಯಾರ ಜೊತೆಗೆ ಕ್ಲೋಸ್ ಇರ್ತಾರೆ ಅನ್ನೋದು ಫಸ್ಟ್ ಗೊತ್ತಾಗ್ಬೇಕು. ಆಮೇಲೆ ಯಾಕೆ ದೂರ ಆದರು ಅಂತ. ಕರೆಕ್ಟ್ ಸರ್. ಕಾಲಕ್ಕೆ ಆತ್ಮೀಯತೆ ಇತ್ತು. ಮೊದಲೊಂದು ತಮಗೆ ಹೇಳಬೇಕಂದ್ರೆ ಬ್ರದರ್, ಇವತ್ತು ರಾಜಕಾರಣದಲ್ಲಿ ಪರಮ ಮಿತ್ರನೂ ಇಲ್ಲ, ಪರ್ಮನೆಂಟಾಗಿ ಶತ್ರುನೂ ಇಲ್ಲ. ರಾಜಕಾರಣ ಅನ್ನೋದು ಹರಿಯುತ್ತಿರುವಂಥ ನೀರು. ಆ ಒಂದು ಸಂದರ್ಭದಲ್ಲಿ ಇವತ್ತು ದಿವಸ ಎಲ್ಲಿವರೆಗೆ ಅವರ ನಮ್ಮ ಮನಸ್ಸುಗಳು ಕೂಡಿ ಬರ್ತಾವೆ, ಅದೇ ತನಕ ಕೂಡಿ ಬರ್ತೀವಿ. ಯಾವಾಗ ಬೇಡ ಅಂತ ಅವ್ರಿಗೆ ಅನಿಸ್ತದೋ ನನಗೆ ಅನಿಸ್ತದೋ ಆ ನಿಟ್ಟಿನಲ್ಲಿ ಇವತ್ತು ದಿವಸ ದೂರ ಸರಿತೀವಿ ಅನ್ನುವಂಥ ಸ್ವಾಭಾವಿಕ. ಅಲ್ಲಿ ಏನಾದ್ರು ಸಂದರ್ಭ ಇತ್ತಾ ದೂರ ಆಗೋದಕ್ಕೆ ಏನಾರ ಸಂದರ್ಭ ಇತ್ತಾ? ಈ ಸಂಘದನೇ ಇದೇ ಸಂಘದನೇ ಚೇರ್ಮನ್ ಮೇಲೆ ನೋ ಕಾನ್ಫರೆನ್ಸ್ ಮೋಷನ್ ತಂದರು. ತಂದ ತಕ್ಷಣ ನಾನು ಹೇಳಿದೆ, ನಾನು ದಿವಂಗತ ಉಮೇಶ್ ಕತ್ತಿ ನೀವು ಕೂಡಿ ಮಾಡಿರ್ತಕ್ಕಂಥದ್ದು ಏನು ತೊಂದರೆ ಇದ್ದರೆ ಹೇಳಿ, ಬೇಕಾದ್ರೆ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ದು. ನಾನು ರೆಸಿಗ್ನೇಷನ್ ಬೇಡ, ನಾನು ಒಂದು ವಾರ ಬಿಟ್ಟು ಅದನ್ನು ನಂದೇನು ಇಂಟ್ರೆಸ್ಟ್ ಇಲ್ಲ, ಬಾಲಚಂದ್ರನ ಇಂಟ್ರೆಸ್ಟ್ ಐತಿ, ನಾನು ಒಂದು ವಾರ ಬಿಟ್ಟು ಹೇಳ್ತೀನಿ ಅಂದರು. ಆಮೇಲೆ ನಾನು ಅದ್ರ ಬಗ್ಗೆ ಒಂದು ವಾರ ತನಕ ಅವ್ರು ಬರಲಿಲ್ಲ. ಅಂದ್ಬಿಟ್ಟು ಸಂಘದ ಅಧ್ಯಕ್ಷನೇ ಕಳಿಸಿದೆ. ಇಲ್ಲ ದಿವಂಗತ ಉಮೇಶ್ ಕತ್ತಿಯವರು ನೀವು ಮತ್ತು ಚಿಕ್ಕ ಸಾಹುಕಾರ ಕೂಡಿ ಮಾಡಿದ್ರಿ, ಮುಂದುವರಿ ಅಂದರೆ ಬರೀತೇನೆ, ಇಲ್ಲಾಂದ್ರೆ ರೆಸಿಗ್ನೇಷನ್ ಕೊಡೋದು ನಿಮ್ಮ ಕಡೆ ಕೊಟ್ಟು ಬರ್ಲಿಕ್ಕೆ ಹೇಳಿದಾರೆ ಅಂತ ಅದನ್ನು ಕಳಿಸಿದೆ. ಅವತ್ತೂ ಅದಕ್ಕೆ ರಿಪ್ಲೈ ಮಾಡಲಿಲ್ಲ. ಅಲ್ಲಿ ಏನೋ ಒಂದು ಕಾರಣ ಆಗಿರ್ಬೇಕಲ್ಲ, ಉಮೇಶ್ ಕತ್ತಿ ಅವ್ರಿಗೂ ಸತೀಶ್ ಜಾರಕಿಹೊಳಿ ಅವ್ರಿಗೂ ಏನೋ ಒಂದು ಕಾರಣಕ್ಕೆ ತಿಕ್ಕಾಟ ಬಂದ. ನನಗೆ ಗೊತ್ತಿಲ್ಲ, ನಿಮ್ಮವರೇ ನಮ್ಮ ಕಡೆ ಬಂದಿದ್ದಾರೆ ಅನ್ನುವಂಥ ಶಬ್ದ ಬಂತು. ಅದು ಮುಂದುವರೆದು ಹೇಳ್ತೀನಿ ನಾನು. ಕಳಿಸಿದೆ. ಅದ ನಂತರ ನಿಖಿಲ್ ಬೆಂಗಳೂರಿನಲ್ಲಿ ನಂಗೆ ಫೋನ್ ಮಾಡಿದ್ರು, ಸತೀಶ್ ಇದ್ದಾರೆ ಮತ್ತು ಮೀಟ್ ಆಗಲಿಲ್ಲ ಅಂತ. ಹೋಗಿ ಮೀಟ್ ಆಗಪ್ಪ, ಇದ್ದದ ವಿಷಯ ಹೇಳು, ಅಣ್ಣ ಕಾಕ ಮತ್ತು ನೀವು ಕೂಡಿ ಮಾಡಿದ್ದಿದೆ, ಮತ್ತು ಇದನ್ನೇ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ಅಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆಗಿದ್ದು ಅದು ಮೊದಲು? ಅಂದರೆ ಮೊದಲು 11 ನಮ್ಮ ಕಡೆ ಇರ್ತಿದ್ದು, 4 ಅವ್ರ ಕಡೆ ಇರ್ತಿದ್ದು. ಓಕೆ. ಅಲ್ಲಿ ನಡುವೆ ಮೊದಲಿಂದ ಇದ್ದದ್ದು ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಒಂದು 30% ನಮ್ಮ ಏರಿಯಾ, ನಮ್ಮ ಹುಕ್ಕೇರಿ ತಾಲೂಕಿನ 30% ಏರಿಯಾ ಅವ್ರ ಭಾಗ ಆ ಎಮ್ಕಂಡ್ಮಳೆ ಕ್ಷೇತ್ರಕ್ಕೆ ಬರೋದ್ರಿಂದ ಅಲ್ಲಿ 4 ಸೀಟ್ ಕೊಡ್ತಿದ್ವಿ, ನಾವು 11 ಸೀಟ್ ತೊಗೊಳ್ತಿದ್ವಿ. ಕಳೆದ 30 ವರ್ಷದಿಂದ ಅದೇ ರೀತಿ ಮಾಡ್ಕೊಂಡು ಬಂದಿದ್ವಿ. ಆದರೆ ಜೊಲ್ಲೆಯವರು ಬಂದ ತಕ್ಷಣ ಹಿರಾ ಶುಗರ್ ತೊಗೊಂಡು ಕೂಡಲೇ ಅವರು ಇದನ್ನು ಒಂದು ತೊಗೊಳ್ಬೇಕು ಅಂತ ತಿಳ್ಕೊಂಡು ಒಂದು 6 ಜನರನ್ನು ನಮ್ಮಲ್ಲಿ ಅವ್ರು ಕರ್ಕೊಂಡು ಹೋದರು. ಅವರಿಗೆ ನಾವು ಬಿಟ್ಕೊಟ್ಟಂಥ 4 ಜನ, 4 ಒಂದು 6 ಕೂಡಿ 10 ಆಯಿತು. 10 ಆದ ತಕ್ಷಣ ನಾನು ಬೇಡ ಅಂತ ನಾನು ಇದು ಮಾಡೋದು ಬೇಡ, ಇದು ಸರಿ ಆಗೋದಿಲ್ಲ, ನಾಳೆ ನಿಮ್ಗೆ ತೊಂದರೆ ಆಗ್ಬೋದು ರೀ, ಬೇಡ ಅನ್ನೋ ಮಾತನ್ನು ನಾನು ಹೇಳಿದೆ. ಅದ್ರ ಪ್ರಕಾರ ಚೇರ್ಮನ್ನು ಕಳಿಸಿದೆ, ರಾಜೀನಾಮೆ ಕೊಟ್ಟು ಬರ್ರಿ ಅಂತ. ಅವ್ರಿಗೂ ಉತ್ತರ ಬರಲಿಲ್ಲ. ಆಮೇಲೆ ನಿಖಿಲ್ ಕಡೆಯಿಂದ ಕೇಳಿಸಿದೆ, ನಿಖಿಲ್ಗೆ ಇಲ್ಲ ನಾನು ಸರಿ ಮಾಡ್ತೀನಿ, ಅದ ತೊಂದರೆ ಮಾಡ್ಕೋಬೇಡ್ರಿ ಅಂತ ಹೇಳಿದರು. ಆಮೇಲೆ ಮತ್ತೆ ನಿಖಿಲ್ ಕೇಳಿಸಿದೆ. ಅವಾಗ ಅವರು ಹೇಳಿದರು, ಇಲ್ಲ ಎಲೆಕ್ಷನ್ ಮಾಡಿ ಬರೋಣ ಅಂತ. ಎಲೆಕ್ಷನ್ ಮಾಡಿ ಬರೋಣ ಅಂತ ಅವರಾಗಿ ಹೇಳಿದ ತಕ್ಷಣ ನಾನು ಸಿದ್ಧತೆ ಮಾಡಿಕೊಂಡು ಎಲೆಕ್ಷನ್ ಮಾಡಿದೆ. ಇದಾಗಿರ್ತಕ್ಕಂಥದ್ದು. ಮುಂದೊಂದು ದಿನ ನಾವು ನಿಮ್ಮನ್ನೆಲ್ಲ ಜೊತೆಗೆ ನೋಡ್ಬೋದಾ ಅಂತ ಮುಂದೆ ರಾಜಕಾರಣದಲ್ಲಿ? ನೀವು ಒಂದು ಕತ್ತಿ ಫ್ಯಾಮಿಲಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ನೀವು ರಾಜಕಾರಣಕ್ಕೆ ಬರ್ತೀರಾ ಅಂತ ಮುಂದೊಂದು ದಿನ? ಬಹುಶಃ ಅದು ಸಂಭವವಿಲ್ಲ. ಅಷ್ಟು ದೂರ ಬಂದುಬಿಟ್ಟಿದ್ದೀವಿ. ಇನ್ನು ಜನ ಇದನ್ನು ನಾವೇನೋ ಮಾಡಿದ್ರು ಸಹಿತ ಜನ ನಮ್ಮನ್ನು ಕ್ಷಮ ಮಾಡೋದಿಲ್ಲ. ಅಷ್ಟು ದೂರ ಬಂದುಬಿಟ್ಟಿದ್ದೀವಿ. ಅಲ್ಲ, ನೀವು ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಚೆನ್ನಾಗಿಲ್ಲ ಈಗ? ಯಾರು? ನೀವು? ಅಲ್ಲ, ಮೊದಲಿಂದನೂ ರಮೇಶ್, ಈಗ ಜಾರಕಿಹೊಳಿ ಫ್ಯಾಮಿಲಿ ನನಗೆ ಮೊದಲು ಪರಿಚಯ ಇದ್ದವರು ರಮೇಶ್. ಅಲ್ಲ, ಕರ್ಕೊಂಬಂದವರೇ ನೀವಲ್ಲ? ನೀವು ನಿಮ್ಮ ತಂಡದವ್ರು ಇಲ್ಲ. ಮೊದಲು ರಾಜಕಾರಣಕ್ಕೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ನಾನು ಭಾಳ ಕ್ಲೋಸ್ ಆಗಿದ್ದಂಥ ಫ್ರೆಂಡ್ಸು. ಬಟ್ ನಮ್ಮ ಅಣ್ಣನ ವಯಸ್ಸಿನವನು ಅವನು. ಅದರ ನಂತರ 96ರಲ್ಲಿ ನಮ್ಮ ಅಣ್ಣ ಉಮೇಶ್ ಕತ್ತಿಯವರು ನಾನು ಕೂಡಿ MLC ಮಾಡಬೇಕು ಅನ್ನೋಂಥ ವಿಚಾರ ಮಾಡಿಕೊಂಡು ಫಸ್ಟು 94ರಲ್ಲಿ ತುಪ್ಪದಂತ ಒಬ್ಬರು ಡೈರೆಕ್ಟರ್ ಇದ್ದರು ನಮ್ಮ DCC ಬ್ಯಾಂಕ್ನಲ್ಲಿ. ಅವ್ರು ತೀರಿ ಹೋದರು. ಆ ಜಾಗ ಖಾಲಿ ಆದಾಗ ಅವಾಗ ನಾನು ಸತೀಶ್ ಅವರನ್ನು ಅಲ್ಲಿ ಡೈರೆಕ್ಟರ್ ಮಾಡಬೇಕು ಅನ್ನೋಂಥ ಮನವಿ ಮಾಡಿಕೊಂಡು ಆ ಪ್ರಕಾರ ಅವತ್ತು ಡೈರೆಕ್ಟರ್ ಮಾಡಿದ್ದೀವಿ. ಅವಾಗ ಸತೀಶ್ ಅವರು ಏನೂ ಅಲ್ಲ, ಏನೂ ಇಲ್ಲ. ರಾಜಕಾರಣ ಗಂಧ ನೀವು ಅವರು ಗೋವಿಂದ ಕಾರಜೋಳರು ಇದ್ರ ಅನ್ಸುತ್ತೆ? ಇಲ್ಲ, ನಾವಿಬ್ಬರೇ ಕರ್ಕೊಂಬಂದ್ವಿ. ಅದ ನಂತರ 96ರಲ್ಲಿ ಒಂದು MLC ಬಂತು. ಅದನ್ನು ವಿಶೇಷವಾಗಿ ನಮ್ಮ ಅಣ್ಣ ಇಲ್ಲ ನೀನೇ ನಾನು ಭಾಳ MLA ಆಗಿದ್ದೀನಿ, ನೀನು MLC ಆಗುವಂತ ನನ್ನ ಸಲುವಾಗಿ ತಂದಿದ್ದ. ನಾನು ಬೇಡ, ಸತೀಶ್ ಅವರು ನಮ್ಮ ಪಕ್ಕದವರು ಮತ್ತು ಒಂದು ಹಿಂದುಳಿದ ಕ್ಷೇತ್ರಕ್ಕೆ ಇರಬೇಕಾಗ್ತದೆ, ಅವರಿಗೂ ಒಂದು ಆ ಸಮಾಜಕ್ಕೂ ಒಂದು ಸ್ಥಾನಮಾನ ಕೊಡಬೇಕಾಗ್ತದಂದು ಅವರಿಗೆ ಸತೀಶ್ ಅವ್ರಿಗೆ ಕೊಡಲಿಕ್ಕೆ ಹೇಳಿದೆ. ಆ ಪ್ರಕಾರ ಸತೀಶ್ ಅವ್ರಿಗೆ ಕೊಟ್ಟರು.
ಅದರ ನಂತರ ಮತ್ತೊಮ್ಮೆ ತಂದ ನಮ್ಮ ಅಣ್ಣ. ತಂದಾಗ ನನಗೆ ಬೇಡ, ಅದು ಜೈನ್ ಸಮಾಜ. ರಾಮಕೃಷ್ಣ ಹೆಗಡೆ ಅವರು ಮಾಡೋಣ ಅಂದ್ರಂತೆ, ಜೆ ಎಸ್ ಪಟೇಲ್ ಬೇಡ. ಅದೇ ನಾನು ಹೇಳ್ತೀನಿ ಅದು. ಈಗ ರಾಮಕೃಷ್ಣ ಹೆಗಡೆ ಮೊದಲು ಪಟೇಲ್ರ ಹತ್ರ ಹೋದ್ವಿ. ಪಟೇಲ್ರದ್ರು ಬೇಡಪ್ಪ, ಅವ್ರನ್ನ ಬೇಡ ಅಂತ ಸ್ವಚ್ಛವಾಗಿ ಹೇಳಿದ್ರು. ನನ್ನ ಅವನ ಬೇದರು ಸಿಕ್ಕಾಪಟ್ಟೆ ಪಟೇಲ್ರು. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಅದೇ ಮೂಡ್ನಲ್ಲಿದ್ದರು. ಬಟ್ ಏನೋ ಕಡೆಗೆ ಯಾರಿಗಾರು ಕೊಡ್ಬೇಕು ಅನ್ನುವಂಥ ಲೆಕ್ಕದಲ್ಲಿ ಅವರು ಆಯ್ತಪ್ಪ ಯಾರು ಕೊಡ್ತೀರಿ ಕೊಡ್ರಿ, ಬಟ್ ಚೆನ್ನಾಗಿರುವಂಥ ವ್ಯಕ್ತಿನ ತೊಗೊಂಬರ್ರಿ ಅಂದರು. ಅಣ್ಣ ನಾನು ಜವಾಬ್ದಾರಿ ಇದ್ದೀನಿ, ನಾನು ಜವಾಬ್ದಾರಿ ಇದ್ದಾನು ಅಂತ ಮಾತನ್ನು ಹೇಳಿದರು. ಅವಾಗ ಹೆಗಡೆ ಅವರು ಒಪ್ಕೊಂಡು ಟಿಕೆಟ್ ಇಶ್ಯೂ ಆಯಿತು. ಇವೆಲ್ಲ ಘಟನೆ ನಡೆದದ್ದು. ಆಮೇಲೆ ಮತ್ತೊಮ್ಮೆ ತಂದಾಗ ಅದನ್ನು ವೀರಕುಮಾರ ಪಾಟೀಲ್ರಿಗೆ ನಾನೇ ಸ್ವತಃ ಹೋಗಿ, ನಿಮ್ಮ ಅಲ್ಪ ಸಮಾಜ ಇದೆ, ಜೈನ್ ಸಮಾಜ ನಮ್ಮ ಜಿಲ್ಲೆಯಲ್ಲಿ ಭಾಳ ಇದೆ, ಅದಕ್ಕೆ ಒಬ್ಬರು ಬೇಕು ಅಂತ ಅವತ್ತಿನ ದಿವಸ MLC ವೀರಕುಮಾರ್ ಪಾಟೀಲ್ಗೆ ಕೊಟ್ಟು ಅವರನ್ನು MLC ಮಾಡಿದ್ದೀವಿ. ಸೊ ಈಗ ಭಾಳ ದೂರ ಬಂದುಬಿಟ್ಟಿದ್ದೀವಿ, ಇನ್ನೇನು ಮತ್ತೊಂದಾಗೋ ಸಾಧ್ಯತೆ ಇಲ್ಲ ಅಂತೀರಿ ನೀವು? ಹೌದು, ಭಾಳ ದೂರ ಬಂದುಬಿಟ್ಟಿದ್ದೀವಿ. ಈ ಚುನಾವಣೆ ಆಗಿ ಮುಗಿದಿದೆ. ಈ ಜನ ಈ ಒಂದು ವೇಳೆ ನಾವೇನಾದರೂ ಅಂದರೆ ಜನ ಬುದ್ಧಿವಂತರಿದ್ದಾರೆ ರೀ. ಜನ ರಾಜಕಾರಣದಾಗ ಯಾವಾಗ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಸರ್. ನಿಮಗೂ AB ಪಾಟೀಲ್ರಿಗೂ ಆಗಿ ಬರ್ತಿರಲಿಲ್ಲ ಒಂದು ಕಾಲದಲ್ಲಿ, ಈಗ ಮತ್ತೆ. ಬಟ್ ಈಗ ನಾನು AB ಪಾಟೀಲ್ರು ಒಂದಾಗಿರೋದು ನಮ್ಮ ರಾಜಕೀಯವಾಗಿ ಅವರೊಂದು ಪಕ್ಷದಲ್ಲ, ನಾನೊಂದು ಪಕ್ಷದಲ್ಲಿದ್ದೀನಿ. ಹೌದು. ಬಟ್ ತಾಲೂಕಿನಲ್ಲಿ ನಮ್ಮ ಸಂಸ್ಥೆಗಳನ್ನು, ಸಹಕಾರಿ ಕ್ಷೇತ್ರವನ್ನು ಉಳಿಸಿ ಬೆಳೆಸಬೇಕಾದ್ರೆ ಅನಿವಾರ್ಯವಾಗಿ ನಾವು ಇಬ್ಬರು ಒಂದಾಗೋದು ಗೊತ್ತು. ಅನಿವಾರ್ಯವಾಗಿ ಒಂದಾಗಿದ್ದೀವಿ. ಸಹಕಾರಿ ಕ್ಷೇತ್ರವನ್ನು ಎಂದಿಗೂ ಯಾವುದೇ ಪರಿಸ್ಥಿತಿಗೂ ಯಾರು ಅಂಥ ಪರಿಸ್ಥಿತಿ ನಾಳೆ ಜಾರಕಿಹೊಳಿ ಅವರ ವಿಷಯದಾಗೂ ಬರ್ಬೋದು ಅಂತ. ಯಾವುದು ರಾಜಕಾರಣದಲ್ಲಿ ಯಾವುದೂ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಇನ್ಯಾವತ್ತೂ ನಾವು ಒಂದಾಗೋದಿಲ್ಲ ಅನ್ನೋಕ್ಕಾಗೋದಿಲ್ಲ ರಾಜಕಾರಣದಲ್ಲಿ. ಅದಕ್ಕೆ ನಾನು ಅವ್ನು ಮೊದಲು ಹೇಳಿದ್ದು ಅದೇ, ಇದು ಹರಿತಿರುವ ನೀರು. ಅಲ್ಲಿ ಪರ್ಮನೆಂಟ್ ಆಗಿ ಮಿತ್ರನೂ ಇಲ್ಲ, ಪರ್ಮನೆಂಟ್ ಆಗಿ ಶತ್ರುಗೂ ಇಲ್ಲ. ಬಂದಂಥ ನಿರ್ಮಾಣದಲ್ಲಿ ನೋಡೋಣ. ಈಗಿನ ಮಟ್ಟಕ್ಕೆ ಹೇಳೋದಾದ್ರೆ ಭಾಳ ದೂರ ಬಂದಿದೆ. ರಾಜ್ಯ BJP ಬೆಳವಣಿಗೆ ಬಗ್ಗೆ ಏನಂತೀರಿ ರಮೇಶ್ ಕತ್ತಿ ಅವರೇ? ನೀವು ಯಾವ ಬಣದಲ್ಲಿದ್ದೀರಿ? ನಾವು ಕ್ಯಾಂಪೇನಿಗೆ, ಪ್ರಚಾರಕ್ಕೆ ಯತ್ನಾಳರನ್ನು ಕರ್ಕೊಂಬರ್ತೀರಿ, ಯತ್ನಾಳರನ್ನು ವಾಪಸ್ ಪಾರ್ಟಿಗೆ ತೊಗೋಬೇಕು ಅಂತೀರಿ? ಅಲ್ಲ, ಯತ್ನಾಳು ಮೊದಲನೇದಾಗಿ ನಮ್ಮ ಅಣ್ಣನ ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಸ್ವಾಭಾವಿಕ ಎಲ್ಲರನ್ನೂ ಕರೆದಿದ್ವಿ. ಅವಾಗ ಯತ್ನಾಳನ್ನು ಸಹಿತ ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡು, ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಬಟ್ BJP ಪಕ್ಷ ಅಲ್ಲಿ ಬಣ ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧನೇ ಇಲ್ಲ. ಕಾಂಗ್ರೆಸ್ನವರು ಬಂದಿದ್ದರು, BJPಯವರು ಬಂದಿದ್ದರು, ಎಲ್ಲ ಪಕ್ಷದವರು ಬಂದಿದ್ದರು. ನಮ್ಮ ಅಣ್ಣ ಪಕ್ಷಾತೀತವಾಗಿ ಬೆಳೆದು ಬಂದಂಥವನು. ಅವನು ಒಂದು ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕರ್ಕೊಂಡ್ಬಂದಿದ್ವಿ. ಮತ್ತು ರಾಜ್ಯ ಯಾವ ಬಣದಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.